ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಸಚಿವ ಡಿಕೆಶಿ ನಿವಾಸದ ಮೇಲೆ ಐಟಿ ದಾಳಿ ಹಿನ್ನೆಲೆಯಲ್ಲಿ ಐಟಿ ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಪಡೆದುಕೊಳ್ತಾ ಇದ್ದಾರೆ. ಸಚಿವ ಡಿಕೆಶಿ ನಿವಾಸದ ಮೇಲೆ ದಾಳಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಐಟಿ ದಾಳಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಪಡೆದುಕೊಳ್ತಾ ಇದ್ದಾರೆ. ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಿಎಂ ನಿವಾಸಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಆಗಮಿಸಿದ್ದಾರೆ. ಕೇಂದ್ರ ನಾಯಕರೊಂದಿಗೆ ದೂರವಾಣಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಐಟಿ ದಾಳಿಯ ವಿಷಯಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಪಡೆದುಕೊಳ್ತಾ ಇದ್ದಾರೆ. ಸೊ ಆ ಬೆನ್ನಲ್ಲೇ ನೋಡೋದಾದ್ರೆ ಸ್ಥಳೀಯ ಪೊಲೀಸರನ್ನ ಯಾರನ್ನೂ ಕೂಡ ಅಲೋ ಮಾಡಿಲ್ಲ ಆ ಒಂದು ಆವರಣಕ್ಕೆ. ಯಾಕಂತಂದ್ರೆ ಸಿಆರ್ಪಿಎಫ್ ಯೋಧರ ಒಂದು ಸೆಕ್ಯೂರಿಟಿಯನ್ನ ಪಡೆದುಕೊಂಡು ಐಟಿ ದಾಳಿಯನ್ನ ನಡೆಸಲಾಗ್ತಾ ಇದೆ. ಸೊ ಈಗಷ್ಟೇ ಮಾತನಾಡಿದಂತಹ ಉಗ್ರಪ್ಪ ಅವರು ಕೂಡ ಅದನ್ನೇ ಪ್ರಶ್ನಿಸಿದ್ರು. ಅಲ್ಲಿರುವಂತಹ ಪೊಲೀಸರನ್ನ ಹೊರತುಪಡಿಸಿ ಸಿಆರ್ಪಿಎಫ್ ಯೋಧರನ್ನ ಕರೆಸಿ ಅವರು ದಾಳಿಯನ್ನ ನಡೆಸುವಂತಹ ಉದ್ದೇಶ ಏನಿತ್ತು ಅಂತ. ಸೊ ಒಟ್ಟಾರೆಯಾಗಿ ಪೊಲೀಸ್ ಕಮಿಷನರ್ ಕೂಡ ಈಗ ಸಿಎಂ ಅಧಿಕೃತ ನಿವಾಸ ಕಾವೇರಿಗೆ ತೆರಳಿದ್ದಾರೆ. ಅಲ್ಲಿ ಸಿಎಂ ಸಮಾಲೋಚನೆಯನ್ನ ನಡೆಸ್ತಾ ಇದ್ದು ಸಂಪೂರ್ಣ ವಿವರಗಳನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಕೇಂದ್ರದ ನಾಯಕರ ಜೊತೆ ದೂರವಾಣಿ ಮುಖಾಂತರ ಅವರು ನಿರಂತರ ಟಚ್ ಅಲ್ಲಿ ಇದ್ಕೊಂಡು ಅವ್ರಿಗೂ ಕೂಡ ಅಪ್ಡೇಟ್ಸ್ ಅನ್ನ ನೀಡುತ್ತಿದ್ದಾರೆ. ಒಟ್ಟಾರೆ ಬೆಳಗ್ಗೆ ಡಿಕೆಶಿ ಅವರ ನಿವಾಸ ಕಚೇರಿ ಮತ್ತು ಡಿಕೆಶಿಯ ಆಪ್ತ ಸಹಾಯಕರ ನಿವಾಸ ಕಚೇರಿಗಳು ಸೇರಿದಂತೆ ಡಿಕೆ ಸುರೇಶ್ ಅವರ ನಿವಾಸ ಕಚೇರಿ ಮತ್ತು ಈಗಲ್ಟನ್ ರೆಸಾರ್ಟ್ ಗುಜರಾತ್ನಿಂದ ಬಂದಿರುವಂತಹ 42 ಶಾಸಕರು ಏನು ತಂಗಿದ್ದಂತಹ ಈಗಲ್ಟನ್ ರೆಸಾರ್ಟ್ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಗುಜರಾತ್ನ ರಾಜ್ಯಸಭಾದ ಒಂದೇ ಒಂದು ಸ್ಥಾನಕ್ಕೋಸ್ಕರ ಬಿಜೆಪಿ ಇಷ್ಟು ದೊಡ್ಡ ಮಟ್ಟದ ರಾಜಕೀಯವನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒಂದು ಆರೋಪ. ಅದಕ್ಕೆ ಪೂರಕವಾಗಿ ನೋಡೋದಾದ್ರೆ ಕೇವಲ ಏನು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸೋದಾಗಿದ್ರೆ ಇದೇ ಸಂದರ್ಭದಲ್ಲಿ ಯಾಕೆ ಕೇವಲ ಡಿಕೆಶಿ ಆಪ್ತರು ಮತ್ತು ಡಿಕೆಶಿ ಮೇಲೆ ಮಾತ್ರ ಈ ಒಂದು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಈ ವಿಷಯ ರಾಜ್ಯಸಭೆಯಲ್ಲೂ ಕೂಡ ಮಾರ್ಧನಿಸ್ತು. ರಾಜ್ಯಸಭೆಯಲ್ಲಿ ಕೂಡ ತೀವ್ರ ಗದ್ದಲವನ್ನ ಉಂಟು ಮಾಡ್ತು. ಅದಾದ ನಂತರ ರಾಜ್ಯಸಭೆಯ ಕಲಾಪವನ್ನ 10 ನಿಮಿಷಗಳ ಕಾಲ ಮುಂದೂಡಲಾಯಿತು. ಆ ಬೆನ್ನಲ್ಲೇ ನೋಡೋದಾದ್ರೆ ಕೇಂದ್ರದ ನಾನಾ ನಾಯಕರು ಕೂಡ ಇದಕ್ಕೆ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನುಳಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಐಟಿ ದಾಳಿಯ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕೂಡ ಹೋಗಿದ್ದಾರೆ. ಆ ಒಂದು ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವರಿಂದಲೂ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಸಂಧ್ಯಾ. ಸಿಎಂ ತಮ್ಮ ನಿವಾಸದಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸಭೆಯನ್ನ ಕೂಡ ಸೇರಿದ್ದಾರೆ. ಪೊಲೀಸ್ ಕಮಿಷನರ್ ಹೋಗಿದ್ದಾರೆ. ಬೇರೆ ಯಾರೆಲ್ಲ ಇದ್ದಾರೆ ಈ ಸಂದರ್ಭದಲ್ಲಿ? ಜೊತೆಗೆ ಏನ್ ನಡೀತಾ ಇದೆ ಅಸಲಿಗಲ್ಲಿ ಒಳಗಡೆ ಅಂತ? ಶಾಲಿನಿ, ನಿಮ್ಮ ಧ್ವನಿ ನಂಗೆ ರೀಚ್ ಆಗ್ತಿಲ್ಲ. ಇನ್ನೊಮ್ಮೆ ಪ್ರಶ್ನೆ ಕೇಳಿ. ಸಂಧ್ಯಾ, ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಯಾರೆಲ್ಲ ಇದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಸದ್ಯ ಸಾಥ್ ಕೊಡ್ತಾ ಇದ್ದಾರೆ? ಜೊತೆಗೆ ಏನ್ ಬೆಳವಣಿಗೆಗಳು ನಡೀತಾ ಇದೆ ಅಲ್ಲಿ? ಶಾಲಿನಿ, ಸಿಎಂ ಸಿದ್ದರಾಮಯ್ಯ ಯಾವುದೇ ಸಭೆಯನ್ನ ನಡೆಸ್ತಾ ಇಲ್ಲ. ಆದ್ರೆ ಅವರ ಗೃಹ ಕಚೇರಿ ಕೃಷ್ಣಾದಿಂದಲೇ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇಂದು ಬೆಳಗ್ಗೆ ಅಷ್ಟೇ ಇಂಧನ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ದೆಹಲಿಯಲ್ಲಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಹಲವು ಕಡೆಯಲ್ಲಿ ಒಂದು ದಾಳಿನ ನಡೆಸಲಾಗಿತ್ತು. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎಐಸಿಸಿ ಮುಖಂಡರೊಂದಿಗೆ ಕೂಡ ಸಿಎಂ ಸಿದ್ದರಾಮಯ್ಯ ದೂರವಾಣಿ ಮೂಲಕ ಚರ್ಚೆ ನಡೆಸ್ತಾ ಇದ್ದಾರೆ. ಈ ವೇಳೆಯಲ್ಲಿ ಎಐಸಿಸಿ ಮುಖಂಡರು ಕೂಡ ಒಂದಿಷ್ಟು ಮಾಹಿತಿ ಹಂಚಿದ್ದಾರೆ. ಇದಕ್ಕೆ ಯಾವುದೇ ಒಂದು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಅಹಮದ್ ಪಟೇಲ್ ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ಸ್ಪರ್ಧಿಸಿರುವಂತ ಅಹಮದ್ ಪಟೇಲ್ ಅವರು ಹೇಳಿದ್ದಾರೆ. ಯಾವುದೇ ತಲೆ ಕೆಡಿಸಿಕೊಳ್ಳುವಂತ ಯಾವುದೇ ಏನು ಒಂದು ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ.
ಆದ್ರೆ ಇದು ನಿಜವಾಗ್ಲೂ ಒಂದು ರಾಜಕೀಯ ಪ್ರೇರಿತ ಆಗಿರುವಂತ ಒಂದು ದಾಳಿ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮುಂದಿನ ರಾಜ್ಯದಲ್ಲಿ ಯಾವ ರೀತಿ ಮುಂದೆ ಹೆಜ್ಜೆ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಆತ್ಮಸ್ಥೈರ್ಯ ಮೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ಬೆಳವಣಿಗೆ ಗಮನ ನೀಡ್ತಾ ಇದ್ದಾರೆ. ಶಾಲಿನಿ. ಎಸ್, ಧನ್ಯವಾದ ಸಂಧ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸದಲ್ಲಿ ಪೊಲೀಸ್ ಕಮಿಷನರ್ ಅವರನ್ನು ಕೂಡ ಕರೆಸಿದ್ದಾರೆ. ಅಲ್ಲಿ ಐಟಿ ಅಧಿಕಾರಿಗಳು ನಡೆಸಿರುವಂತಹ ದಾಳಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಅವರು ಪಡೆದುಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ಈಗ ನಡೆಸಿರುವಂತಹ ಒಂದು ಐಟಿ ದಾಳಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ.